ಧಾರವಾಡದ ಮನಸೂರು ಎಂಬಲ್ಲಿ ಜಕಿಯಾ ಮುಲ್ಲಾ ಎಂಬ 21 ವರ್ಷದ ಯುವತಿಯ ಮೃತದೇಹ ಸಿಕ್ಕಿ 24 ಗಂಟೆಗಳೇ ಕಳೆದಿವೆ. ಮನೆಯಿಂದ ಲ್ಯಾಬ್ಗೆ ಅಂತ ತೆರಳಿದ್ದ ಯುವತಿಯ ಮೃತದೇಹ ಕೊಲೆಗೈದ ಸ್ಥಿತಿಯಲ್ಲಿ ರಸ್ತೆ ಬದಿ ಪತ್ತೆಯಾಗಿದೆ. ಧಾರವಾಡದ ಗಾಂಧಿ ಚೌಕ್ ನಿವಾಸಿ ಯೂನಿಸ್ ಮುಲ್ಲಾ ಎಂಬುವವರ ಪುತ್ರಿಯಾದ ಈಕೆ ಪ್ಯಾರಾಮೆಡಿಕಲ್ ಶಿಕ್ಷಣ ಮುಗಿಸಿ ಉದ್ಯೋಗದ ಹುಡುಕಾಟದಲ್ಲಿದ್ದಳು. ಇದೀಗ ಈ ಜಕಿಯಾ ಹೀಗೆ ಶವ್ ಆಗಿ ಹೋಗಿದ್ದಾಳೆ. ಯುವತಿಯನ್ನ ಮದುವೆ ಆಗಬೇಕಿದ್ದವನೇ ಆಕೆಯೊಂದಿಗೆ ಸಂಜೆವರೆಗೂ ಸುತ್ತಾಡಿ ಬಳಿಕ ಆಕೆಯನ್ನ ಕೊಲೆ ಮಾಡಿದ್ದಾನೆ ಎಂಬ ಮಾಹಿತಿ ಈಗ ಹೊರಬಿದ್ದಿದೆ. ಸಾಬಿರ್ ಅಂತ ಹುಡುಗಿದು ಫ್ರೆಂಡ್ ಕಳೆದ 3-4 ವರ್ಷದಿಂದ ಹುಡುಗಿ ಜೊತೆಗೆ ಸಂಪರ್ಕದಲ್ಲಿದ್ದರು. ನಮ್ಮ ಮಾಹಿತಿ ಪ್ರಕಾರ ಅವ್ರಿಗೆ ಮದುವೆ ಮಾಡೋಕ್ಕೆ ಇಷ್ಟ ಇತ್ತು. ಆ ಮದುವೆ ಮಾಡೋ ಇಷ್ಟದಲ್ಲಿ ಸ್ವಲ್ಪ ಅಸಮಾಧಾನ ಆದರೆ ಸಾಬಿರ್ ಅವರೇ ಆ ಲೇಡಿ ಜಾಕಿಯಾಗಿ 20ನೇ ತಾರೀಕಿಗೆ ಸಾಯಂಕಾಲ ಮರ್ಡರ್ ಮಾಡಿದ್ದಾರೆ. ನಿನ್ನೆ ನೈಟ್ ಅರೌಂಡ್ 12 ಗಂಟೆಗೆ ನಾವೇ ಆ ಸಾಬಿರ್ಗೆ ಟೆಕ್ನಿಕಲ್ ಎವಿಡೆನ್ಸ್ ಬೇಸಿಸ್ ಮೇಲೆ ಬಂಧನ ಮಾಡಿಸಿದ್ದೀವಿ. ಈಗ ಅದು ಲೀಗಲ್ ಪ್ರೊಸೆಸ್ ನಡೀತಾ ಇದೆ. ಆದಷ್ಟು ಬೇಗ ಅವರಿಗೆ ಜೆಸಿಗೆ ತಲುಪಿಸ್ತೀವಿ. ಆ್ಯಸ್ ಆಫ್ ನಾವು ನಮಗೆ ಏನು ಎವಿಡೆನ್ಸ್ ಸಿಕ್ಕಿದೆ ಅಂದರೆ ಕ್ಲಿಯರ್ ಟೆಕ್ನಿಕಲ್ ಎವಿಡೆನ್ಸ್ ಇದೆ. ಇದರಲ್ಲಿ ಒಬ್ಬರೇದು ಪಾತ್ರ ಕಂಡು ಬರ್ತಾ ಇದೆ. ಬಟ್ ನಮ್ಮ ಇನ್ವೆಸ್ಟಿಗೇಷನ್ ಯಾವಾಗಲೂ ಕ್ಲೋಸ್ ಆಗಲ್ಲ. ಈವನ್ ಚಾರ್ಜ್ ಶೀಟ್ ಆದಮೇಲೆ ನಮ್ಮದು ಯಾವ ಎವಿಡೆನ್ಸ್ ನಮ್ಮದು ಕ್ಲೋಸ್ ಆಗಲ್ಲ. ಯಾವಾಗ ನಮಗೆ ಏನಾದರೂ ಎವಿಡೆನ್ಸ್ ಸಿಗ್ತಾರೆ ನಾವು ಓಪನ್ ಇದ್ದೀವಿ. ಈಗ ಸದ್ಯಕ್ಕೆ ನಮಗೆ ಏನು ಎನ್ಕ್ವೈರಿ ಆಗಿದೆ ಅದರಲ್ಲಿ ಇಬ್ಬರು ಮಧ್ಯದಲ್ಲಿ ನಡೆದ ಘಟನೆ ಇದೆ. ಆವಾಗ ಸ್ಪಾಟಲ್ಲಿ ಇನ್ನೂ ಇಬ್ಬರು ಇದ್ದರು ಯಾವಾಗ ಇದು ಕೊಲೆ ಆಗಿದೆ. ಸೊ ಇನ್ನೂ ಫರ್ದರ್ ನಮ್ಮದು ಇನ್ವೆಸ್ಟಿಗೇಷನ್ ಆನ್ ಇದೆ. ಇದಕ್ಕೆ ಮದುವೆ ಫಿಕ್ಸ್ ಆಗಿತ್ತು, ಎಂಗೇಜ್ಮೆಂಟ್ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಪೊಲೀಸರ ಪ್ರಾಥಮಿಕ ತನಿಖೆಯ ಪ್ರಕಾರ ಜಕಿಯಾ ಮತ್ತು ಸಾಬಿರ್ ಮುಲ್ಲಾ ಸಂಬಂಧಿಕರಾಗಿದ್ದು ಇಬ್ಬರಿಗೂ ಮದುವೆ ಮಾಡಲು ಕುಟುಂಬಸ್ಥರು ಮಾತುಕತೆ ನಡೆಸಿದ್ರು. ಜನವರಿ 20ರ ಸಂಜೆ ಇಬ್ಬರೂ ಹೊರಗಡೆ ಸುತ್ತಾಡಲು ಹೋಗಿದ್ರು. ಈ ವೇಳೆ ಮದುವೆ ವಿಚಾರಕ್ಕೆ ಸಂಬಂಧಿಸಿದಂತೆ ಇಬ್ಬರ ನಡುವೆ ಜೋರ್ ಜಗಳ ನಡೆದಿದೆ. ಜಗಳ ವಿಕೋಪಕ್ಕೆ ಹೋದಾಗ ಆಕ್ರೋಶಗೊಂಡ ಸಾಬಿರ್ ವೇಲ್ನಿಂದಲೇ ಆಕೆಯ ಕತ್ತು ಹಿಸುಕಿ ಕೊಲೆ ಮಾಡಿದ್ದಾನೆ ಎನ್ನುವಂತ ಮಾಹಿತಿ. ಬೇರೆ ಯಾವುದೋ ಸ್ಥಳದಲ್ಲಿ ಈಕೆಯನ್ನ ಕೊಲೆ ಮಾಡಿ ಈ ಸ್ಥಳಕ್ಕೆ ತಂದು ಬಿಸಾಕಿರುವ ಶಂಕೆ ವ್ಯಕ್ತವಾಗಿದೆ. ಪೊಲೀಸರು ಕೊಲೆ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಇದಿಷ್ಟು ಘಟನೆ. ಓರ್ವ ಹರೆಯದ ಯುವತಿಯ ಹತ್ಯೆ ನಡೆದಿದ್ದರೂ ಈ ವಿಷಯದಲ್ಲಿ ಈವರೆಗೂ ವಿರೋಧ ಪಕ್ಷವಾದ ಬಿಜೆಪಿ ಒಂದು ಹೇಳಿಕೆಯನ್ನು ಕೊಟ್ಟಿಲ್ಲ, ಪ್ರತಿಭಟನೆಯನ್ನು ನಡೆಸಿಲ್ಲ. ಬಿಜೆಪಿ ಇಲ್ಲಿ ಯಾಕೆ ಪ್ರಶ್ನಾರ್ಹ ಎನಿಸುತ್ತದೆ ಅಂದರೆ, ಹತ್ಯೆಗೀಡಾದವರು ಹಿಂದೂಗಳಾದರೆ ಅದು ತಕ್ಷಣ ಬೀದಿಗೆ ಇಳಿಯುತ್ತದೆ. ಮೊನ್ನೆ ಯಲ್ಲಾಪುರದಲ್ಲಿ ರಂಜಿತಾ ಎಂಬ ಯುವತಿ ಹತ್ಯೆ ನಡೆಯಿತು. ಆರೋಪಿ ಯಾರು ಎಂಬುದು ಗೊತ್ತಾಗುವುದಕ್ಕಿಂತ ಮೊದಲೇ ಬಿಜೆಪಿ ಹೇಳಿಕೆ ನೀಡಿತು, ಪ್ರತಿಭಟನೆ ನಡೆಸಿತು. ಆರೋಪಿ ರಫೀಕ್ ಆತ್ಮಹತ್ಯೆ ಮಾಡಿಕೊಂಡ ಬಳಿಕವೂ ಯಲ್ಲಾಪುರ ಬಂದ್ ನಡೆಯಿತು. ಬಿಜೆಪಿ ಬೆಂಬಲಿಸಿತು. ರಂಜಿತಾ ಮನೆಗೆ ಬಿಜೆಪಿ ನಾಯಕರು ಭೇಟಿ ನೀಡಿದರು. ಇದಷ್ಟೇ ಅಲ್ಲ, ಇದಕ್ಕಿಂತ ಮೊದಲು ಇಂತಹ ಹಲವು ಘಟನೆಗಳು ನಡೆದಿವೆ. ಮಂಗಳೂರಿನ ಪರಂಗಿಪೇಟೆ ಎಂಬಲ್ಲಿ 2025 ಫೆಬ್ರವರಿಯಲ್ಲಿ ದಿಗಂತ್ ಎಂಬ ಪಿಯುಸಿ ವಿದ್ಯಾರ್ಥಿ ಕಾಣೆಯಾಗಿದ್ದ. ಚಪ್ಪಲಿಯನ್ನ ರೈಲ್ವೆ ಹಳಿಯ ಮೇಲೆ ಇಟ್ಟು ಈತ ಕಾಣೆಯಾಗಿದ್ದ. ಪೊಲೀಸರು ಹುಡುಕಾಟ ಪ್ರಾರಂಭಿಸಿದರು. ಇದರ ನಡುವೆ ಈತನನ್ನ ಮುಸ್ಲಿಮರು ಅಪಹರಿಸಿದ್ದಾರೆ ಎಂಬ ವದಂತಿಗಳು ಹಬ್ಬಿತ್ತು. ಬಿಜೆಪಿ ಪ್ರತಿಭಟನೆಗೆ ಇಳಿಯಿತು. ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿ ಶಾಸಕರು ಪ್ರತಿಭಟನೆಯಲ್ಲಿ ಭಾಗಿಯಾದರು. ಕೊನೆಗೆ ಪರೀಕ್ಷೆಯ ಭಯದಿಂದ ಆತ ಹೊರಟು ಹೋದದ್ದು ಅಂತ ಗೊತ್ತಾಯಿತು. ಆತನನ್ನು ಉಡುಪಿಯಿಂದ ಪೊಲೀಸರು ಪತ್ತೆ ಹಚ್ಚಿ ಕರೆತಂದರು. ಇನ್ನು 2024ರಲ್ಲಿ ಮಡಿಕೇರಿಯ ಸೋಮವಾರಪೇಟೆಯಲ್ಲಿ ಮೀನಾ ಎಂಬ 16 ವರ್ಷದ ಯುವತಿಯ ಹತ್ಯೆ ನಡೆಯಿತು. ಮೊನ್ನಂಡ ಪ್ರಕಾಶ್ ಎಂಬುವ ಈಕೆಯನ್ನ ಹತ್ಯೆ ಮಾಡಿದ್ದ. ಆಕೆಯ ತಲೆಯನ್ನ ಕಡಿದು ತೆಗೆದುಕೊಂಡು ಓಡಿ ಹೋಗಿದ್ದ. ರಾಜ್ಯದಲ್ಲಿ ಮಹಿಳೆಯರ ಸುರಕ್ಷತೆಯ ಕುರಿತು ಬಿಜೆಪಿ ಮತ್ತು ವಿಶ್ವ ಹಿಂದೂ ಪರಿಷತ್ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿತು. ಬಿಜೆಪಿಯಿಂದ ಇಂತಹ ಇನ್ನೂ ಹಲವು ಪ್ರತಿಭಟನೆಗಳು ನಡೆದಿವೆ. ಸಂತ್ರಸ್ತೆ ಹಿಂದೂ ಎಂದು ಗೊತ್ತಾದ ಕೂಡಲೇ ಬಿಜೆಪಿ ಆ ಬಗ್ಗೆ ಪ್ರತಿಭಟಿಸುತ್ತದೆ, ಹೇಳಿಕೆಗಳನ್ನು ನೀಡುತ್ತದೆ, ಸಂತ್ರಸ್ತರ ಮನೆಗೆ ಭೇಟಿ ಕೊಡುತ್ತೆ. ಆದರೆ ಜಕಿಯಾ ಹತ್ಯೆಗೀಡಾಗಿ 24 ಗಂಟೆ ಕಳೆದರೂ ಬಿಜೆಪಿಯಿಂದ ಯಾವ ಹೇಳಿಕೆಯೂ ಬಿಡುಗಡೆಗೊಂಡಿಲ್ಲ. ಆದರೆ ಯಾವ ನಾಯಕರೂ ಈ ಮನೆಗೆ ಭೇಟಿ ಕೊಟ್ಟಿಲ್ಲ. ಅಪರಾಧಿಯನ್ನು ಪತ್ತೆ ಹಚ್ಚುವಂತೆ ಪ್ರತಿಭಟನೆಯನ್ನೂ ಅದು ನಡೆಸಿಲ್ಲ. ವಿರೋಧ ಪಕ್ಷವಾದ ಬಿಜೆಪಿ ಹೀಗೆ ಏಕಮುಖವಾಗಿ ವರ್ತಿಸುವುದೆಂದರೆ ಏನರ್ಥ? ಅದು ರಾಜ್ಯದಲ್ಲಿ ಹಿಂದೂಗಳನ್ನು ಮಾತ್ರ ಪ್ರತಿನಿಧಿಸುತ್ತಿದೆಯಾ? ಮುಸ್ಲಿಮರನ್ನ ಅದು ಬಹಿರಂಗವಾಗಿ ತನ್ನ ವ್ಯಾಪ್ತಿಯಿಂದ ಹೊರಗೆ ಇಟ್ಟಿದೆಯಾ? ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ್ ಎಂಬ ಬಿಜೆಪಿ ಸ್ಲೋಗನ್ ಬರೇ ಘೋಷಣೆಗಾಗಿ ಮಾತ್ರನೇ ಇದೆಯಾ? ಮುಸ್ಲಿಂ ವಿರೋಧಿ ನೀತಿಯು ಅದರ ಘೋಷಿತ ಸ್ಲೋಗನ್ ಆಗಿದೆಯಾ? ಈ ಸಂದರ್ಭದಲ್ಲಿ ಬಿಜೆಪಿ ಜಕಿಯಾ ಕುಟುಂಬದ ಜೊತೆಗೆ ನಿಲ್ಲಬೇಕಿತ್ತು, ಹೇಳಿಕೆಗಳನ್ನು ಹೊರಡಿಸಬೇಕಿತ್ತು, ಆ ಕುಟುಂಬವನ್ನು ಭೇಟಿಯಾಗಿ ಸಾಂತ್ವನ ಹೇಳಬೇಕಿತ್ತು. ರಾಜ್ಯದಲ್ಲಿ ಹೆಣ್ಣು ಮಕ್ಕಳಿಗೆ ಸುರಕ್ಷತೆ ಇಲ್ಲದೇ ಇರುವುದನ್ನು ಪ್ರತಿಭಟಿಸಿ ಸರ್ಕಾರದ ಮೇಲೆ ಒತ್ತಡ ತರಬೇಕಿತ್ತು. ಆದರೆ ಬಿಜೆಪಿ ತನಗೂ ಈ ಜಕಿಯಾ ಪ್ರಕರಣಕ್ಕೂ ಸಂಬಂಧವೇ ಇಲ್ಲ ಎಂಬಂತೆ ವರ್ತಿಸಿದೆ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್.
ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.